ಹೇ ಹಾಯ್ ಹಲೋ ನಮಸ್ಕಾರ ಎವ್ರಿವನ್. ಸೊ ನಾನು ಇವತ್ತು ವಿಡಿಯೋ ಮಾಡ್ತಿರೋ ರೀಸನ್ ಆ್ಯಂಡ್ ಆಲ್ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿರೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನಾನು ಇವತ್ತು ವಿಡಿಯೋ ಮಾಡೋದು ರೀಸನ್ ಬಂದು ನೋಡ್ಬೋದು ನೀವು. ಸೊ ನನ್ನ ಅಕ್ಕನ ಮಗಂದು ಇವತ್ತು 3rd ಮಂತ್ ಕಂಪ್ಲೀಟ್ ಆಗಿದೆ. ಸೊ ಅದ್ರದ್ದು ಒಂದು ಸ್ವಲ್ಪ ಸ್ಮಾಲ್ ಆಗಿ ಡೆಕೋರೇಷನ್ ಮಾಡಿ ಸೆಲೆಬ್ರೇಟ್ ಮಾಡಬೇಕಂತ ಸೊ ಮಾಡ್ತಿದ್ವಿ ಫೋಟೋಶೂಟ್ನ. ಓಕೆ, ಸೊ ನೋಡ್ತಾ ಇರಿ. ಸೊ ನಾನು ಇದನ್ನು ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ಸ್ನ ಮಾಡೋದನ್ನು. ಓಕೆ, ಸೊ ವೆಲ್ ಗಾಯ್ಸ್, ಸೊ ನೋಡ್ಬೋದು ಸಣ್ಣ ಮಕ್ಕಳಿಗಂತೂ ಹೇಳಬೇಕಂದ್ರೆ ರೆಡಿ ಮಾಡೋದಂತೂ ಸಖತ್ ತುಂಬ ಡೇಂಜರ್. ನೋಡಬೇಕು ನೀವು, ಅದು ಅಳ್ತಿರುತ್ತೆ, ಅದಕ್ಕೆ ಆರಾಮಾಗಿ ಮಾಡೋಕ್ಕೆ ಆಗೋದಿಲ್ಲ ರೈಟ್. ಸೊ ನೋಡ್ಬೋದು ಅವ್ರ ಮಮ್ಮಿ ಮಾಡ್ತಿದ್ದಾರೆ ತುಂಬ ಬಟ್ ನಾನು ಜಸ್ಟ್ ರೆಕಾರ್ಡ್ ಮಾಡ್ತಿದ್ದೀನಿ ಯಾಕಂದರೆ ಐ ಕಾಟ್ ದ್ಯಾಟ್. ಓಕೆ, ಸೊ ನೋಡ್ಬೋದು ನೀವು ನನ್ನ ಮಗ ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ ಅಂತ. ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಆ್ಯಂಡ್ ಆಲ್ಸೋ ನೋಡ್ಬೋದು ರೆಡಿ ಮಾಡೋದಂತೂ ನಮ್ಮ ಕಡೆ ಅಂತೂ ಆಗೋದಿಲ್ಲ, ನಾನು ಜಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಅವಳು ರೆಡಿ ಮಾಡ್ತಿದ್ದಾಳೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಿದ್ದಾನೆ. ಆ್ಯಂಡ್ ಲಾಸ್ಟ್ವರೆಗೂ ನೋಡಿ ವಿಡಿಯೋನ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಡೆಕೋರೇಟ್ ಮಾಡಿದ್ದೀವಿ ಅಂತ. ಓಕೆ, ಸೊ ಇವಾಗ ಅವನಿಗೆ ಡ್ರೆಸ್ ಅದೆಲ್ಲ ಹಾಕಿ ರೆಡಿ ಮಾಡ್ತಿದ್ದೀವಿ. ಓಕೆ, ಸೊ ರೆಡಿ ಮಾಡಿದ್ಮೇಲೆ ಹೇಗೆ ಕಾಣ್ತಾನೆ ಅಂತಲೂ ಕೂಡ ನೀವು ನೆಕ್ಸ್ಟ್ ಇನ್ನು ಫ್ಯೂ ಮಿನಿಟ್ಸಲ್ಲಿ ನೋಡ್ತೀರಾ. ಓಕೆ, ಸೊ ತುಂಬ ಟಫ್ ಇದೆ ಸಣ್ಣ ಮಕ್ಕಳಿಗೆ ಮಾಡಬೇಕಂದ್ರೆ. ಯಾಕಂದರೆ ಫೋಟೋಶೂಟ್ ಮಾಡುವಾಗಂತೂ ಅವು ಒಂದು ಸಿಕ್ಕಾಪಟ್ಟೆ ಹೇಳ್ತಿರುತ್ತೆ. ಓಕೆ, ನೋಡ್ತಿರ್ಬೋದು ನೀವು ಎಷ್ಟು ಅಳ್ತಿರುತ್ತೆ ಒಂದೊಂದು ಟೈಮ್ ಅಂತ. ಇವತ್ತೇನೋ ಅವನು ಚೆನ್ನಾಗಿ ಮೂಡಲಿದ್ದಾನೆ, ಆರಾಮವಾಗಿ ನೋಡ್ತಾನೆ ಇದ್ದಾನೆ. ಕ್ಯಾಮ್ರಾ ನಾನು ವಿಡಿಯೋ ಮಾಡ್ತಿದ್ದೀನಿ, ಅದನ್ನು ನೋಡ್ತಾನೆ ಇದ್ದಾನೆ. ಸೊ ಕ್ಯಾಮ್ರಾ ಇದ್ದರೆ ಸಾಕು, ಇವಾಗಂತೂ ವಿಡಿಯೋ ಆನ್ ಮಾಡಿದ್ರೆ ಸಾಕು ನೋಡ್ತಾನೆ ಇರ್ತಾರೆ. ಇವಾಗಂತೂ ಸಿಕ್ಕಾಪಟ್ಟೆ ಸ್ಟೈಲ್ ಪೋಸ್ ಕೊಡ್ತಿರ್ತಾರೆ. ಇವನಂತೂ ಸಿಕ್ಕಾಪಟ್ಟೆ ಪೋಸ್ ಕೊಡ್ತಾನೆ. ಸೊ ಆ್ಯಕ್ಚುಲಿ ಒಂದು ನೇಮ್ ಬಂದು ಹೇಳಬೇಕಂದ್ರೆ ವರ್ಚಸ್ ಅಂತ. ಓಕೆ, ಸೊ ಇವತ್ತು ಈ ಒಂದು ಡೆಕೋರೇಷನ್ 3rd ಮಂತು. ಸೊ 2nd ಮಂತು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ, ನೋಡಿದ್ರಿ ಅಂತ ಅಂದ್ಕೊಂಡು. ಇದು 3rd ಮಂತು ಮಾಡ್ತಿದ್ದೀವಿ. ಆ್ಯಂಡ್ ಇದನ್ನು ಇವನಿಗೆ ಮಾಡುವಷ್ಟರಲ್ಲಿ ಹಬ್ಬಬ್ಬ ತುಂಬಾ ಟೈಮ್ ಹೋಗ್ಬಿಡ್ತು. ಸೊ ಅಳೋದಾಯಿತು, ಎಲ್ಲನೂ ಆಯಿತು. ಸೊ ನೋಡ್ಬೋದು ಇವಾಗ ಅವನಿಗೆ ಡ್ರೆಸ್ನ ನಾವು ತಂದಿದ್ವಿ, ಆನ್ಲೈನಿಂದ ಆರ್ಡ್ರ್ ಮಾಡಿದ್ವಿ ನಾವು ಈ ಡ್ರೆಸ್ನ, ಅವನಿಗೆ ಚೆನ್ನಾಗಿ ಕಾಣಿಸ್ತೆ ಅಂತ. ಓಕೆ, ಸೊ ಇದನ್ನು ಡ್ರೆಸ್ನ ವೇರ್ ಮಾಡ್ಕೊಂಬರೋ ಅಷ್ಟರಲ್ಲಿ ನಾನು ನಿಮಗೆ ಇದ್ರದ್ದು ಡೆಕೋರೇಷನ್ನ ಹೇಳ್ಕೊಡ್ತೀನಿ. ಸೊ ನೋಡ್ಬೋದು ನಿಮ್ಮ ಮನೇಲಿರೋ ಯಾವುದೇ ಒಂದು ಸಾಮಾನ್ಯವಾದ ಗ್ಲಾಸಸ್ ಆಗಿರ್ಬೋದು, ಸಣ್ಣ ಗ್ಲಾಸಸ್ ಆಗಿರ್ಬೋದು ಆ್ಯಂಡ್ ಬೌಲ್ಸ್ ಆಗಿರ್ಬೋದು, ಅದರಿಂದ ನೀವು 3 ಅಂತಲೂ ಬರಿಬೋದು. ಸೊ ನೋಡ್ಬೋದು ಸೈಕಲ್ ಸಿಂಪಲ್ಲಾಗಿ ಒಂದಿಷ್ಟು ಪ್ಲೇಟ್ಸು, ದೊಡ್ಡ ಬಿಗ್ ಪ್ಲೇಟ್ಸ್, ಆಮೇಲೆ ಕುಕ್ಕರ್ದು, ಆಮೇಲೆ ಚಮಚ, ರೈಟ್, ಸ್ಪೂನ್ಸ್ದು ಇದೆಲ್ಲ ನೋಡಿ ನಾವು ಮಾಡಿದ್ದೀವಿ. ಸೊ ಜಸ್ಟ್ ಇದನ್ನು ಮಾಡಿದ್ವಿ. ಓಕೆ, ಸೊ ಸಿಂಪಲ್ ಆಗಿರಲಿ ಅಂತ. ಓಕೆ, ಸೊ 3rd ಮಂತ್ದು ಸೊ ಯುನಿಕ್ ಆಗಿದೆ. ಆ್ಯಂಡ್ ಆಲ್ಸೋ ನೀವು ಕೂಡ ಟ್ರೈ ಮಾಡ್ಬೋದು, ವೆರಿ ಈಸಿಯಾಗಿದೆ. ಸೊ ಅಷ್ಟಲ್ಲಿ ನೋಡ್ಬೋದು ನೀವು ಅವ್ರ ಅಜ್ಜಿ, ವರ್ಚಸ್ ಅಜ್ಜಿ ಅಂದರೆ ನನ್ನಮ್ಮ ನೋಡ್ಬೋದು ರೊಟ್ಟಿ ಬಡಿತಿದ್ದಾರೆ. ಆ್ಯಕ್ಚುಲಿ ನಮ್ಮಮ್ಮ ತುಂಬ ಹೇಳಿದ್ದಾರೆ, ನಂದು ರೊಟ್ಟಿದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡು, ನಾನು ರೊಟ್ಟಿ ಮಾಡ್ತಿದ್ದೆ ಅಂತ ಹೇಳು ತುಂಬ ಹೇಳಿದ್ದಾರೆ. ಬಟ್ ನನಗೆ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಎಸ್ಪೆಷಲಿ ಸಿಕ್ಬಿಟ್ರು ಅವರು ಅನ್ಎಕ್ಸ್ಪೆಕ್ಟೆಡಾಗಿ. ಸೊ ಮಾಡ್ತಿದ್ದಾರೆ. ಅವ್ರಿಗೆ ಇವತ್ತು ಅವ್ರು ಮಾಡೋರು ಬಂದಿಲ್ಲ, ಹಾಗಾಗಿ ವಾತಾವರಣ ಕೂಡ ನೋಡ್ಬೋದು ನೀವು. ತುಂಬ ಇವಾಗ ಮಳೆ ವಾತಾವರಣ ಇರೋದ್ರಿಂದ ಚೆನ್ನಾಗಿ ಫೋಟೋ ಹೋಗ್ತಾನೆ ಬರ್ತಿತ್ತು. ಸೊ ಹಾಗಾಗಿ ಆ್ಯಂಡ್ ನಮ್ಮಮ್ಮ ಅಂತೂ ಮಾಡ್ತಿದ್ರು ರೊಟ್ಟಿನ, ತುಂಬ ಚೆನ್ನಾಗಿ ಮಾಡ್ತಾರೆ. ರೊಟ್ಟಿ ಅಂತೂ ಸಖತ್ ತೆಳ್ಳಗಿರುತ್ತೆ. ಆ್ಯಂಡ್ ಆಲ್ಸೋ ವೆರಿ ಅಂದರೆ ಆರ್ಡರ್ ಹಿಡಿದಿದ್ದಾರೆ. ಸೊ ಅವ್ರು ಬಂದಿಲ್ಲ ಇವತ್ತು ಮಾಡೋರು, ಡೈಲಿ ಬರ್ತಾರೆ ಮಾಡೋದಕ್ಕೆ. ಸೊ ಅವ್ರು ಬಂದಿದ್ದು ಇವತ್ತು ಇವರೇ ಮಾಡ್ತಿದ್ದಾರೆ. ಹಾಗಾಗಿ ಆ್ಯಂಡ್ ಅವ್ರಿಗೆ ಖುಷಿ ಕೂಡ ಆಯಿತು ನಾನೇ ವಿಡಿಯೋ ಮಾಡ್ತಿರೋದು. ಸೊ ಇನ್ನೂವರೆಗೂ ನಾನು ವಿಡಿಯೋನ ಶೇರ್ ಮಾಡಿದ್ದೇ ಇಲ್ಲ. ಓಕೆ, ಅವ್ರ ರೊಟ್ಟಿ ಮಾಡ್ತಿರೋದು, ರೊಟ್ಟಿ ಬಿಸ್ನೆಸ್ ಮಾಡ್ತಿದ್ದೀವಿ ನಾವು. ಸೊ ಆರ್ಡರ್ಸ್ ಇರ್ಬೋದು, ಮದುವೆದಾಗಿರ್ಬೋದು, ಯಾವುದೇ ಫಂಕ್ಷನ್ಸ್ಗೆ ನಾವು ರೊಟ್ಟಿನ ಕೊಡ್ತೀವಿ, ಸೇಲ್ ಮಾಡ್ತೀವಿ. ಓಕೆ, ಸೊ ಅದದು ಯಾವುದೇ ಆಗಿರ್ಬೋದು, ಸಜ್ಜಿ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಎವ್ರಿಥಿಂಗ್. ಓಕೆ, ಸೊ ಮಾಡಿಕೊಡ್ತಾರೆ, ಇಲ್ಲಿ ಮಾಡಿಸ್ತಾರೆ ನಮ್ಮ ಮಮ್ಮಿ ಬೇರೆಯವ್ರಿಗೆ ಹಚ್ಚಿಸಿ. ಓಕೆ, ಸೊ ಇದು 3rd ಮಂತ್ ಆಗಿತ್ತು. ಆ್ಯಂಡ್ ಆಲ್ಸೋ ಗಾಯ್ಸ್, ಸೊ ಏನಂದರೆ ಅವ್ರಿಗೆ ರೆಡಿ ಮಾಡ್ತಿದ್ದಾರೆ. ರೆಡಿ ಮಾಡೋ ಅಷ್ಟರಲ್ಲಿ ನಾನು ಕೂಡ ಹೇಳ್ತೀನಿ. ಓಕೆ, ಸೊ ರೆಡಿಯಾಗಿ ಬರ್ತಾನೆ, ನೋಡ್ತಿರ್ಬೋದು ನೀವು, ಇನ್ನೂ ಮಾಡ್ತಿದ್ದಾರೆ, ಇನ್ನೂ ರೆಡಿ ಆಗ್ತಾನೆ ಇದ್ದಾನೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಸಣ್ಣ ಮಕ್ಕಳಂತೂ ಡೆಫಿನೆಟ್ಲಿ ಮಾಡೋದೆ, ಅವ್ರಿಗೆ ರೆಡಿ ಮಾಡೋ ಅಷ್ಟರಲ್ಲಿ ಒಂದು ದಿನಾನೇ ಬೇಕಾಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಅವಳು ಆಲ್ರೆಡಿ ಮಾಡಿದ್ದಾಳೆ. ಓಕೆ, ಸೊ ನಾನು ಇವಾಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಏನಂದರೆ ನನ್ನ ಚಾನಲ್ ನಾನು ಫಸ್ಟ್ ಆಫ್ ಆಲ್ ಇವಾಗ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಕೀಪ್ ಸಪೋರ್ಟ್ ಮೀ ಗಾಯ್ಸು. ಓಕೆ, ಆ್ಯಂಡ್ ಆಲ್ಸೋ ಗಾಯ್ಸ್ ಅಗೇನ್ ಹೇಳ್ತಿದ್ದೀನಿ, ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತೀವಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ನಮ್ಮ ಹೀರೋ ರೆಡಿಯಾಗಾಯಿತು, ನೋಡ್ಬೋದು ನೀವು. ಸೊ ಈ ಬಟ್ಟೆ ತಂದಿರೋದು ನಾವು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ಓಕೆ, ಆ ಪ್ರೈಸ್ ನನಗೆ ನೆನಪಿಲ್ಲ, ಬಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿದು ತುಂಬ ಸಖತ್ತಾಗಿದೆ. ಓಕೆ, ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ಅಂತ ನನ್ನ ಮಗ, ನೋಡ್ಬೋದು ನೀವು, ಸೂಪರ್ ಕಾಣ್ತಿದ್ದಾನೆ. ಡ್ರೆಸ್ ಕೂಡ ನನಗೆ ತುಂಬ ಮ್ಯಾಚ್ ಆಗಿದೆ, ನೋಡ್ಬೋದು ನೀವು, ರೈಟ್. ಸೊ ಕಮೆಂಟ್ ಬಾಕ್ಸಲ್ಲಿ ನೀವು ಕೂಡ ಹೇಳ್ಬೋದು ಹೇಗೆ ಕಾಣ್ತಿದ್ದಾನೆ ಅಂತ. ಓಕೆ, ಸೊ ವೆರಿ ಕಂಫರ್ಟಬಲ್ ಇದೆ ಡ್ರೆಸ್ ಕೂಡ ಅವನಿಗೆ. ಆ್ಯಂಡ್ ಅವನಂತೂ ತುಂಬ ಇವತ್ತೇನೋ ಗೊತ್ತಿಲ್ಲ, ಅವ್ನ ಮೂಡ್ ತುಂಬ ಚೆನ್ನಾಗಿದೆ ಇವತ್ತು.
ಇವತ್ತು ನಗ್ತಾನೆ ಎದ್ದಿದ್ದಾನೆ, ನಗ್ತಾನೆ ಇದ್ದಾನೆ ಚಂತನ. ಸೊ ಇದನ್ನು ವಿಡಿಯೋ ಮಾಡೋರ್ಗು ನಗ್ತಾನೆ ಇದ್ದ, ಮಿಡಲಲ್ಲಿ ಸ್ವಲ್ಪ ಸ್ವಲ್ಪ ಆಳ್ತಿದ್ದ, ಯಾಕಂದರೆ ಸ್ವಲ್ಪ ಅವನಿಗೆ ಅನ್ಕಂಫರ್ಟೇಬಲ್ ಆಗ್ತಿದ್ದ ಅನಿಸುತ್ತೆ. ಸೊ ಹಾಗಾಗಿ ಬಟ್ ನೋಡ್ಬೋದು ನೀವು ಅಗೇನ್ ಮಾತಾಡ್ತಾನೂ ಕೂಡ ಅವನು ನೋಡಿ ಎಷ್ಟು ಚೆನ್ನಾಗಿದು ಮಾಡ್ತಿದ್ದಾನೆ ಅಂತ. ಅವನೇನೋ ಹೇಳ್ತಿರ್ತಾನೆ ಕೂಡ ನಾವು ಏನಾದರೂ ವಿಡಿಯೋ ಮಾಡುವಾಗ ಅಂತ ನೋಡು, ಅಗದಿ ಏನಂದರೆ ತುಂಬ ಫೋರ್ಸ್ ಕೊಡ್ತಾನೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದು ಮಾಡ್ತಾನೆ ಅಂತ. ಓಕೆ, ಸೊ ಅಂಡ್ ಅವನಿಗೆ ಕಾಡ್ಗೆ ಹಚ್ಚೋದಂತೂ ಸಿಕ್ಕಾಪಡೆ ಡೇಂಜರ್ ಆಗುತ್ತೆ. ಯಾಕಂದರೆ ಕುಂದ್ರೋದೇ ಇಲ್ಲ ಅವನು, ಸುಮ್ಮನೆ ಇರೋದು. ಅವ್ನು ಮಲ್ಕೊಂಡಾಗ ಮಾತ್ರ ಚೆಂದಾಗಿ ಕಾಡಿಗೆ ಹಚ್ಬೋದು, ಅದರ್ವೈಸ್ ಆಗೋದೇ ಇಲ್ಲ. ಅವನಂತೂ ಹಚ್ಕೊಳ್ಳೋಷ್ಟ. ನಾನಂತೂ ಒಂದ್ಸಲ ಹಚ್ಚಕ್ಕೆ ಹೋಗಿದ್ದು ತುಂಬಾ ಅವ್ನು ಫೇಸ್ ಎಲ್ಲ ಖರಾಬ್ ಮಾಡಿಬಿಟ್ಟಿದೆ, ಆ ರೀತಿ ಆಗುತ್ತೆ. ಸೊ ಹಾಗಾಗಿ ನಿಮಗೂ ಕೂಡ ನಿಮ್ಮ ಮನೇಲೂ ಕೂಡ ಇದೇ ರೀತಿ ಏನಾದರೂ ಇದ್ದರೆ ನೀವು ಕೂಡ ಕಮೆಂಟ್ ಮಾಡ್ಬೋದು, ನಿಮ್ಮ ಮಗು ಕೂಡ ಇದೇ ಥರ ಮಾಡ್ತಿದ್ರೆ. ಸೊ ನನ್ನ ಮಗ ಅಂತೂ ಹೀಗೆ ಮಾಡ್ತಾನೆ ನೋಡಿ, ಅವನು ಸುಮ್ಮನೆ ಇರೋದಿಲ್ಲ ಅವನು. ಸೊ ನೋಡ್ಬೋದು ಎಷ್ಟು ಅಳ್ತಿದ್ದಾನೆ ಅಂತ. ಅಳ್ತಾನೋ ಹಾಗೆ ಮಾತಾಡ್ತಾನೂ ಕೂಡ, ಹಾಗೇ ಅವನು ನಗ್ತಾನೂ ಕೂಡ ಇರ್ತಾನೆ. ಸೊ ಇವತ್ತು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿರೋದು ಅವನಿಗೆ. ಸೊ ಆ ಡೆಕೋರೇಷನ್ಗೆ ಬಂದು ಅವನಿಗೆ ಕೂಡಿಸ್ಬಿಟ್ವಿ, ನೋಡ್ಬೋದು ನೀವು. ಸೊ ಸಿಂಪಲ್ಲಾಗಿ ಸೊ ಅಳ್ತಿದ್ದ ಅವನು ಆ್ಯಕ್ಚುಲಿ, ಹಾಗೆ ಅವನಿಗೆ ಸ್ವಲ್ಪ ಮೇಂಟೈನ್ ಮಾಡಿದ್ವಿ. ಅಳ್ತಾನೆ ಹಾಗೆ ವಿಡಿಯೋ ಮಾಡಿದ್ವಿ ಕೂಡ, ಆ್ಯಂಡ್ ಫೋಟೋಸು ಕೂಡ ತೆಗೆದ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ಅಂತ. 3rd ಮಂತು ಕಂಪ್ಲೀಟ್ ಆಯಿತು. ಸೊ ಸಿಂಪಲ್ಲಾಗಿ ನಾವು ಜಸ್ಟ್ ಮನೇಲಿ ಇದು ಮಾಡಿದ್ರಿಂದ. ಓಕೆ, ಸೊ ಹೇಗೆ ಕಾಣ್ತಿದ್ದಾನೆ ಅಂತ ನನ್ನ ಮಗನ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ ಹೇಳ್ಬೋದು. ಆ್ಯಂಡ್ ಆಲ್ಸೋ ಅವನಿಗೆ 3rd ಮಂತ್ ಕಂಪ್ಲೀಟ್ ಆಯಿತು, ಇನ್ನು 4th ಬಿದ್ದರೆ ನೆಕ್ಸ್ಟ್ 4 ಮಂತ್ ಕೂಡ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಇನ್ನೊಂದು ಬೇರೆ ಡೆಕೋರೇಷನ್ ಯಾವುದಾದ್ರೂ ವಿಡಿಯೋ ಅಂತ ಮಾಡಿ. ಓಕೆ, ಆ್ಯಂಡ್ ಆಲ್ಸೋ ಗೈಸ್ ನೋಡ್ಬೋದು ತುಂಬ ಸಿಂಪಲ್ ಆಗಿದೆ. ಓಕೆ, ಸೊ ಸಿಂಪಲ್ ಇದೆ, ನೀವು ಆರಾಮಾಗಿ ಮಾಡ್ಬೋದು. ಸೊ ಸನ್ ಗ್ಲಾಸ್ ಹಾಕಿ ಅವನಿಗೆ ಫೋಟೋಸ್ ಆಗಿರ್ಬೋದು. ಅವ್ನಿಗೆ ಸನ್ ಗ್ಲಾಸ್ ಹಾಕಿದ್ಮೇಲೆ ಅವನು ಆರಾಮವಾಗಿ ಅವಾಗ ನೋಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ನಕ್ಕೊಂತ ಅವ್ರು ನೋಡ್ಬೋದು, ನಗ್ತಾನೆ ಅವ್ನು ಸ್ಟಾರ್ಟ್ ಮಾಡಿಬಿಟ್ಟು ಅವನು ಆವಾಗೇ ನಮ್ಗೆ ವಿಡಿಯೋ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಬಿಫೋರ್ ಅವನು 1-2 ಮಂತ್ ಅಂತೂ ಅವ್ನು ಮಲ್ಕೊಂಡೇ ಇದ್ದ, ಅವನು ಅಷ್ಟು ಎದ್ದಿದ್ದೇ ಇಲ್ಲ. ಸೊ ಹಾಗಾಗಿ ಈ ಸಲ ಏನೋ ಗೊತ್ತಿಲ್ಲ, ಅವ್ನು 3rd ಮಂತ್ ಅವ್ನಿಗೆ ಕೂಡ ಗೊತ್ತಾಗಿದೆ ಅನಿಸುತ್ತೆ. ನಗ್ತಾನೆ ಇದ್ದ, ಅವ್ನು ನಕ್ಕೊಂತ ಅವನು ಫೋಟೋಸ್ ತುಂಬ ಚೆನ್ನಾಗಿ ಬಂದಿದ್ದು. ಆ್ಯಂಡ್ ಆಲ್ಸೋ ವೀಡಿಯೋಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಆ್ಯಂಡ್ ಆಲ್ಸೋ ಗೈಸು ನೋಡ್ಬೋದು, ಇದು ಡ್ರೆಸ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಲಿಂಕ್ ಅಂತ ನೀವು ಕೇಳಿದ್ರೆ ಇದ್ರ ಡ್ರೆಸ್ದು ಕೂಡ ಕಳಿಸ್ತೀನಿ. ಆ್ಯಂಡ್ ವೆರಿ ಅಫೋರ್ಡಬಲ್ ಪ್ರೈಸಲ್ಲಿದೆ, ಜಾಸ್ತಿ ಏನಿಲ್ಲ, ಬಟ್ ಕ್ವಾಲಿಟಿ ಅಂತ ಸಖತ್ತಾಗಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಿದೆ, ನೀವೇ ನೋಡ್ಬೋದು ಲುಕ್, ರಿಯಲ್ ಲುಕ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಗೈಸ್ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ವೆರಿ ಈಸಿ ಆಗುತ್ತೆ. ನಿಮ್ಮ ಮನೇಲೂ ಕೂಡ ಏನಾದರೂ ಸಣ್ಣ ಪಾಪು ಇದ್ದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ, ಸೊ ನೋಡ್ಬೋದು ಅವ್ನು ಪೋಸ್ ಕೂಡ ಎಷ್ಟು ಚೆನ್ನಾಗಿ ಕೊಡ್ತಿದ್ದಾನೆ ಅಂತ. ಅವನು ಯಾವ ರೀತಿ ಖುಷಿಯಾಗಿ ಆಡ್ತಿದ್ದಾನೆ ಅಂತ ನೀವೇ ನೋಡ್ಬೋದು, ರೈಟ್? ಸೊ ಅವನಿಗೆ ಖುಷಿಯಾಗಿದೆ, ಏನೋ ಗೊತ್ತಿಲ್ಲ, ಅವನಿಗೆ ವಿಡಿಯೋ ಕೂಡ ಮಾಡ್ತಿದ್ದೀವಿ. ತುಂಬ ಖುಷಿಯಾಗಿದ್ದಾನೆ ಅವನು ಇವತ್ತು. ಡ್ರೆಸ್ ಕೂಡ ಹಾಕೋದ್ರಲ್ಲಿ ಜಾಸ್ತಿ ಅಳಿಲ್ಲ, ಏನಿಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾನೆ ಅಂತ. ಅವನಿಗೆ ಸನ್ ಗ್ಲಾಸಸ್ ಕೂಡ ಹಾಕಿ ಇದು ಮಾಡಿದ್ವಿ. ಅದು ತೀರಾ ಖುಷಿ ಆಯಿತು ಅವನಿಗೆ, ತುಂಬ ಖುಷಿಯಾಗಿ ಅವ್ನು ತುಂಬ ಚೆನ್ನಾಗಿ ಇದು ಮಾಡೋದ. ಸೊ ಡೆಕೋರೇಷನ್ ನೋಡಿರ್ಬೋದು ನೀವು. ಓಕೆ, ಸೊ ನೋಡ್ಬೋದು ಅಗೇನ್ ಅವನಿಗೆ ಬೇರೆ ಸನ್ ಗ್ಲಾಸಸ್ ಹಾಕಿ ಕೂಡ ನಾವು ಟ್ರೈ ಮಾಡಿದ್ವಿ, ಹೇಗೆ ಕಾಣ್ತಾನೆ ಅಂತ. ಓಕೆ, ಸೊ ಅವ್ನು ಎಷ್ಟು ಚೆನ್ನಾಗಿ ನಗ್ತಿದ್ದಾನೆ ಅಂತ. ಸೊ ಇವತ್ತು ದಿನ ಪೂರ್ತಿ ಇದೇ ಆಯಿತು ಅವ್ನು, ಇವತ್ತೇ ಮಾಡೋದಾಯಿತು. ಸೊ ಹಾಗಾಗಿ ಆ್ಯಂಡ್ ನಾನು ಮತ್ತೆ ಇನ್ನೊಂದಷ್ಟು ವೀಡಿಯೋಸ್ಗಳನ್ನ ತರ್ತಿರ್ತೀನಿ ಇನ್ನು ಮುಂದೆ. ನಾನು ಎಲ್ಲೇ ಹೋದರೂ ಕೂಡ ಯಾವುದೋ ಒಂದು ಯೂನಿಕ್ ಏನಾದರೂ ಇದ್ದರೆ ನಾನು ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನನಗೆ ಸಪೋರ್ಟ್ ಮಾಡೋದನ್ನು ಬಿಡಬೇಡಿ, ನೀವು ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನು ಬೇರೆ ನನ್ನ ಚಾನಲ್ ಕೂಡ ಇದೆ, ಸೊ ನೀವು ಅಲ್ಲಿ ಕೂಡ ನೀವು ಮಾಡ್ಬೋದು. ನಿಮಗೆ ಅಪರ್ಚುನಿಟೀಸ್ ಏನಾದರೂ ಜಾಬ್ಸ್ ಅಪರ್ಚುನಿಟೀಸು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಓಕೆ, ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿರ್ತೀನಿ. ಓಕೆ, ಸೊ ಇನ್ನೊಂದು ಚಾನಲ್ ಇದೆ. ಓಕೆ, ಚಾನಲ್ ಬಂದು ನೀವು ಇದರಲ್ಲಿ ಲಿಂಕ್ ಹೇಳಿದ್ರೆ ನಾನು ಇದ್ರದ್ದು ಲಿಂಕ್ನ ಕಳಿಸಿರ್ತೀನಿ. ಓಕೆ, ಸೊ ಹಾಗೆ ನನ್ನ ಮಗ ಇವತ್ತು ಹೇಗೆ ಕಾಣ್ತಿದ್ದ ಅಂತ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಕೂಡ ಮಾಡಿ. ಓಕೆ, ಸೊ ಇದು ನನ್ನ ಫಸ್ಟ್ ವ್ಲಾಗ್, ಸೊ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಓಕೆ, ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಗಿರುತ್ತೆ ನಿಮಗೆ ಗೊತ್ತಿದ್ದಾರೆ. ಸೊ ಇದು ಐ ಥಿಂಕ್ ನಾನು ಸೆಕೆಂಡ್ ಇದರಲ್ಲಿ 3rd ಬ್ಲಾಗ್ ಇದೆ. ಓಕೆ, ವ್ಲಾಗ್ಸ್ ಇದೆ. ಸೊ ಸ್ಟಾರ್ಟಿಂಗ್ ಅದಲ್ಲಿದ್ದೀನಲ್ವಾ, ಸೊ ಹಾಗಾಗಿ ಕೀಪ್ ಸಪೋರ್ಟಿಂಗ್ ಗೈಸ್. ಸೊ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಓಕೆ, ಸೊ ಸ್ಟಾರ್ಟಿಂಗ್ ಹಿಂಗೆ ಇರುತ್ತಲ್ವಾ, ಸೊ ಎಲ್ಲರೂ ಕೂಡ ಪರ್ಫೆಕ್ಟಾಗಿ ಮಾಡಲ್ಲ, ಬಟ್ ನನಗೆ ಏನೋ ಗೊತ್ತಿಲ್ಲ ಮಾಡಬೇಕು ಅನ್ನಿಸ್ತಿದೆ. ಸೊ ಹಾಗಾಗಿ ಟ್ರೈ ಮಾಡ್ತಿದ್ದೀನಿ. ಸೊ ನೀವು ಕೂಡ ನಿಮ್ಮ ಸಪೋರ್ಟ್ ನನಗೆ ಕೂಡ ಬೇಕು. ಸೊ ಇದೇ ರೀತಿ ನನಗೂ ಕೂಡ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಅಗೇನ್ ಹೇಳ್ತಿದ್ದೀನಿ, ನಾನು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಆಲ್ಸೋ ಈ ವಿಡಿಯೋನ ನೋಡ್ತಿದ್ದೀರಾ ಕೂಡ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ. ನಾನು ಇನ್ನು ಮುಂದೆ ಬ್ಲಾಗ್ಸ್ಗಳನ್ನ ಮಾಡ್ತಿರ್ತೀನಿ. ಓಕೆ, ಅಪ್ಲೋಡ್ ಕೂಡ ಮಾಡ್ತಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್. ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ನ ನನ್ನ ಮಗನ ಮೇಲೆ ಇರಲಿ. ಆ್ಯಂಡ್ ಆಲ್ಸೋ ಪ್ಲೀಸ್ ನಜರ್ ಮಾಡಬೇಡಿ. ಓಕೆ,
ಆ್ಯಂಡ್ ಗಾಯ್ಸ್ ನಾನು ಮತ್ತೆ ಇನ್ನೊಂದಷ್ಟು ತರ್ತಿದ್ದೀನಿ ಆ್ಯಂಡ್ ನಾನು ಮತ್ತೆ ಇನ್ನೊಂದಷ್ಟು ವೀಡಿಯೋಸ್ಗಳನ್ನ ಬೇರೆ ಬೇರೆ ಎಲ್ಲಾದರೂ ಹೋದರೂ ಕೂಡ ತರ್ತಿರ್ತೀನಿ. ಓಕೆ, ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಓಕೆ, ಸೊ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ನನ್ನ ಮಗ ಮಲ್ಕೊಂಡೇ ಬಿಟ್ಟ. ಅವನು ಮಲ್ಕೊಂಡ್ಬಿಟ್ಟ, ಅಲ್ಲೇ ಹಾಗೆ ಕಾಣ್ತಾ ಇರ್ತಿದ್ದ, ಹಾಗೆ ಮಲ್ಕೊಂಡ್ಬಿಡ್ತಿದ್ದ. ಸೊ ಸುಸ್ತಾಗಿಬಿಡ್ತು ಅವನಿಗೆ ಜಾಸ್ತಿ ಮಾಡಿದ್ರಿಂದ, ಹಾಗಾಗಿ ಅಲ್ಲೇ ಮಲ್ಕೊಂಡ್ಬಿಟ್ಟ ಗಾಯ್ಸ್.